I am Dr. Arun Kumar, Senior Consultant Nephrologist and Transplant Physician at Sparsh Hospital, Yeshwanthpuram. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಾವು ಏನು ತಿನ್ನಬೇಕು, ಯಾವ ಥರ ಫಾಲೋ ಅಪ್ ಇರುತ್ತೆ, ನಮ್ಮ ದಿನಚರ್ಯೆ ಹೇಗಿರಬೇಕು, ಮತ್ತು ಡಾಕ್ಟರ್ ಹತ್ರ ಯಾವಾಗ ಬರಬೇಕು, ಏನೇನು ಟ್ರೀಟ್ಮೆಂಟ್ ಇರುತ್ತೆ, ಇದನ್ನೆಲ್ಲ ವಿಸ್ತೀರ್ಣವಾಗಿ ಇವತ್ತು ನಾನು ಹೇಳ್ತೀನಿ ನಿಮಗೆ. ಸೊ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಜನರಲಿ ಫಸ್ಟು ಜನರಲ್ ಹೈಜೀನ್ನ ಮೇಂಟೈನ್ ಮಾಡಬೇಕು. ಜನರಲ್ ಹೈಜೀನ್ ಅಂದರೆ ಏನು? ನಮ್ಮದು ಒಂದು ಸಪ್ರೇಟ್ ರೂಮು, ಅದರ ಒಂದು ಸಪ್ರೇಟ್ ಬೆಡ್, ನಮ್ಮ ಜೊತೆ ಯಾರು ಮಕ್ಕಳಾಗಲಿ ವೈಫೇ ಆಗಲಿ ಅಮ್ಮ ತಮ್ಮ ಅಪ್ಪ ಯಾರು ಜೊತೆಗೆ ಮಲ್ಕೋಬಾರ್ದು. ಸಿಂಗಲ್ ಆಗಿ ಯಾಕೆ ಮಲ್ಕೋಬೇಕು ಅಂದರೆ ಅವ್ರಿಗೆ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಅದು ನಮಗೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬೆಡ್ಶೀಟು ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡಬೇಕು. ಜನರಲ್ ಹೈಜೀನಲ್ಲಿ ಟಾಯ್ಲೆಟ್ಗೆ ಹೋದಾಗ ಆಲ್ವೇಸ್ ನಾವು ಹ್ಯಾಂಡ್ ವಾಶ್ ಮಾಡಬೇಕು. ಮತ್ತು ನಮ್ಮ ಟಾಯ್ಲೆಟ್ನ ಆಲ್ಟರ್ನೇಟ್ ಡೇ ಹಾರ್ಪಿಕ್ಕು ಅಥವಾ ಫೆನಾಯಿಲು ಹಾಕಿ ಕ್ಲೀನಾಗಿ ತೊಳಿಬೇಕು. ಆದಷ್ಟು ವೆಸ್ಟರ್ನ್ ಟಾಯ್ಲೆಟ್ ಉಪಯೋಗಿಸೋದು ಉತ್ತಮ. ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿದಾಗ ಗಾಯ ಭಾಗದಿಂದ ನಮಗೆ ಹರ್ನಿಯಾ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಫಾಲೋ ಅಪ್ಪಿಗೆ ಬಂದಾಗ ಡಾಕ್ಟರ್ ಹತ್ರ ಬರೋದು ಮೊದಲನೇ ತಿಂಗಳು ವಾರಕ್ಕೆ 3 ಬಾರಿ, 2ನೇ ತಿಂಗಳು ವಾರಕ್ಕೆ 2 ಬಾರಿ, 3ನೇ ತಿಂಗಳು ವಾರಕ್ಕೆ ಒಮ್ಮೆ, 4ನೇ ತಿಂಗಳು 10 ದಿನಕ್ಕೊಮ್ಮೆ, 5ನೇ ತಿಂಗಳು 15 ದಿನಕ್ಕೊಮ್ಮೆ, 6ನೇ ತಿಂಗಳಿಗೊಮ್ಮೆ. ಅದಾದಮೇಲೆ ತಿಂಗಳಿಗೊಮ್ಮೆ ವರ್ಷದವರೆಗೂ ಬರಬೇಕು. ಸೊ ಒಂದು ವರ್ಷ ಕಳೆದ ಮೇಲೆ 3 ತಿಂಗಳಿಗೊಮ್ಮೆ ನಾವು ಫಾಲೋ ಅಪ್ಗೆ ಬರಬೇಕಾಗತ್ತೆ. ಸೊ ಫಾಲೋ ಅಪ್ ಬರುವಾಗ ನಾವು ಜನರಲಿ CBC, RFT, ಯೂರಿನ್ ಟೆಸ್ಟ್ ಬೇಕಾದರೆ ಯೂರಿನ್ ಟೆಸ್ಟು ಮಾಡಿಸ್ತಾ ಇರ್ತೀವಿ. ಮತ್ತು ಇದ್ರ ಜೊತೆಗೆ ಸ್ಕ್ಯಾನಿಂಗ್ ಏನಾದ್ರು ಬೇಕಾದಾಗ ಸ್ಕ್ಯಾನಿಂಗ್ ಟೆಸ್ಟ್ ಮಾಡಿಸ್ತೀವಿ. ಟ್ರಾನ್ಸ್ಪ್ಲಾಂಟ್ ಆದ ಫಸ್ಟ್ 3 ತಿಂಗಳು ಅಂದರೆ 30 ಡೇಸ್ ಕಳೆದಂಗೆ, 60 ಡೇಸ್ ಕಳೆದಂಗೆ, 90 ಡೇಸ್ ಕಳೆದಂಗೆ ನಾವು ಲಿವರ್ ಫಂಕ್ಷನ್ ಟೆಸ್ಟ್, ಕೊಲೆಸ್ಟ್ರಾಲ್ ಮತ್ತು 24 ಅವರ್ ಯೂರಿನ್ ಪ್ರೋಟೀನ್ ಟೆಸ್ಟ್ ಮಾಡ್ತೀವಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಆಗಿ ಥೈರಾಯ್ಡ್ ಟೆಸ್ಟು ಮಾಡಿಸ್ತೀವಿ. ಇದೆಲ್ಲ ಯಾಕೆ ಅಂದರೆ ಹೊಸ ಕಿಡ್ನಿ ತನ್ನ ಕೆಲಸವನ್ನು ಶುರು ಮಾಡಿದಾದ್ಮೇಲೆ ಹಾರ್ಮೋನಲ್ ವೇರಿಯೇಷನ್ಸ್, ಪ್ರೋಟೀನಲ್ಲಿ ವೇರಿಯೇಷನ್ಸ್ ಮತ್ತು ಎಲೆಕ್ಟ್ರೋಲೈಟ್ ಡಿಸ್ಟರ್ಬೆನ್ಸಸ್ ಮತ್ತು ಥೈರಾಯ್ಡ್ ಹಾರ್ಮೋನ್ ವೇರಿಯೇಷನ್ಸ್ ಸಹಜವಾಗಿ ಬರುತ್ತೆ. ಇದು ಬರೋ ಚಾನ್ಸಸ್ ಯಾಕೆ? ಒಂದು, ಹೊಸ ಕಿಡ್ನಿ, 2ನೇದು ನಾವು ಕೊಡ್ತಿರುವಂಥ ಇಮ್ಯುನೋ ಸಪ್ರೆಸಿವ್ ಮೆಡಿಕೇಶನ್ಸ್. ಇದರಲ್ಲಿ 3 ಮೆಡಿಸಿನ್ಸ್ ತುಂಬ ಇಂಪಾರ್ಟೆಂಟ್: ಟ್ಯಾಕ್ರೋಲಿಮಸ್, ಮೈಕೋಫಿನೋಲೇಟ್ ಮೊಫೆಟಿಲ್ ಆ್ಯಂಡ್ ವೈಸಲೋನ್. ಈ 3 ಮಾತ್ರೇನು ನಮ್ಮ ಬಾಡಿಗೆ ಒಂದು ಬೋನ್ ಮ್ಯಾರೋ ಸಪ್ರೆಷನ್, 2 ಬೇರೆ ವೈಟಲ್ ಆರ್ಗನ್ಸ್ನಲ್ಲಿ ವ್ಯತ್ಯಾಸಗಳನ್ನ ತರುತ್ತೆ. ಅದರಲ್ಲಿ ಲಿಪಿಡ್ ವೇರಿಯೇಷನ್, ಕೊಲೆಸ್ಟ್ರಾಲ್ದು ಅಂಶ ಜಾಸ್ತಿ ಆಗೋದು, ಪೊಟ್ಯಾಷಿಯಂ ಅಂಶ ವೇರಿಯೇಷನ್ ಆಗೋದು, ಮೆಗ್ನೀಷಿಯಂ ವೇರಿಯೇಷನ್ ಆಗೋದು, ಅದರ ಜೊತೆಗೆ ನಾವು ಥೈರಾಯ್ಡ್ ಹಾರ್ಮೋನ್ ವೇರಿಯೇಷನ್ ಸಹ ಕಾಣಬಹುದು. ಸೊ ಈ ಕಾರಣವಾಗಿ ನಾವು ಈ ಎಲ್ಲ ಟೆಸ್ಟ್ಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಸೊ ಬರೋವಾಗೆಲ್ಲ ನೀವು ಆದಷ್ಟು ನಿಮ್ಮ ಟ್ರಾನ್ಸ್ಪೋರ್ಟಲ್ಲೇ ಬರೋದು ಉತ್ತಮ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸಬಾರ್ದು. ಕ್ಯಾಬ್ ಏನಾದ್ರು ಯೂಸ್ ಮಾಡಿದಾಗ, ಡೋರ್ ಹ್ಯಾಂಡಲ್ಸ್ ಆಗಲಿ ಅಥವಾ ಕಾರ್ದು ಹ್ಯಾಂಡಲ್ಸ್ ಆಗಲಿ ಯೂಸ್ ಮಾಡಿದಾಗ ಕೈಯಲ್ಲಿ ಸ್ಯಾನಿಟೈಸರ್ ಯೂಸ್ ಮಾಡಿ, ಯಾಕಂದ್ರೆ ಬೇರೆಯವ್ರು ಮುಟ್ಟಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದು ಉತ್ತಮ. ಸೊ ಮನೆಯಲ್ಲೇ ಇರಬೇಕಾದ್ರೆ ಎಲ್ಲರೂ ಯೂಸ್ ಮಾಡುವಂಥ ವಸ್ತುಗಳು, ಫಾರ್ ಎಕ್ಸಾಂಪಲ್ ಕೀಸ್, ರಿಮೋಟ್, ಡೋರ್ ಹ್ಯಾಂಡಲ್ಸ್, ಇದನ್ನೆಲ್ಲ ಮುಟ್ಟಿದಾಗ ನಮಗೆ ಇನ್ಫೆಕ್ಷನ್ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡೋದು ಉತ್ತಮ. ಮಾರ್ಕೆಟ್ಗೆ ಹೋಗೋದೇ ಆಗಲಿ, ಫಂಕ್ಷನ್ಸ್ ಅಟೆಂಡ್ ಮಾಡೋದೇ ಆಗಲಿ, ಫ್ಯಾಮಿಲಿ ಗ್ಯಾದರಿಂಗ್ಸ್ ಅಟೆಂಡ್ ಮಾಡೋದೇ ಆಗಲಿ 3 to 6 ಮಂತ್ಸಲ್ಲಿ ಸ್ಟ್ರಿಕ್ಟ್ ಆಗಿ ಪ್ರಾಹಿಬಿಟೆಡ್. ಫಸ್ಟ್ 3 to 6 ಮಂತ್ಸ್ ನೀವು ಯಾವುದೇ ಫಂಕ್ಷನ್ಸು, ಗ್ಯಾದರಿಂಗ್ಸು ಅಟೆಂಡ್ ಆಗಬಾರ್ದು. ಗ್ಯಾದರಿಂಗ್ಸು, ಫಂಕ್ಷನ್ಸು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದಾಗ ಬೇರೆಯವ್ರಿಗಾಗಿರೋ ಇನ್ಫೆಕ್ಷನ್ನು ನಮಗೆ ಸ್ಪ್ರೆಡ್ ಆಗಿ ಅದರಿಂದ ನಮ್ಮ ಇನ್ಫೆಕ್ಷನ್ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ನಾವು ಸ್ಟೆಂಟ್ ಒಂದು ಹಾಕಿರ್ತೀವಿ ಯೂರಿನ್ಗೆ, ಟ್ಯೂಬಲ್ಲಿ. ಆ ಸ್ಟೆಂಟ್ನ ತೆಗೆಯೋವರೆಗೂ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಫಸ್ಟ್ 3 ವೀಕ್ಸಲ್ಲೇ ಆ ಸ್ಟೆಂಟ್ನ ತೆಗಿತೀವಿ. ತೆಗೆದಾದ್ಮೇಲೆ ನಾವು ಯೂರಿನ್ ಪದೇ ಪದೇ ಪಾಸ್ ಮಾಡಬೇಕು. ಎವ್ರಿ 2 ಅವರ್ಸ್ ಒಂದ್ಸತಿ ಯೂರಿನ್ ನಾವು ಪಾಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಫ್ಲಶಿಂಗ್ ಮೆಕ್ಯಾನಿಸಮಲ್ಲಿ ನಮಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ. ಕಾಮನ್ ಆಗಿ ಯೂಸ್ ಮಾಡುವಂಥ ವಸ್ತುಗಳನ್ನ ಟಚ್ ಮಾಡಿದಾಗ ನಾರ್ಮಲ್ ಇನ್ಫೆಕ್ಷನ್ ಸಹ ನಮಗೆ ನಿಮೋನಿಯಾ ತರುವಂಥ ಸಾಧ್ಯತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಕಾಮನ್ ವಸ್ತುಗಳನ್ನ ಟಚ್ ಮಾಡಬೇಡಿ. ಟಚ್ ಮಾಡಿದಾಗ ಹ್ಯಾಂಡ್ನ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಕಮಿಂಗ್ ಟು ಫುಡ್, ಏನು ತಿನ್ಬೋದು, ಏನು ತಿನ್ನಬಾರ್ದು. ಸೊ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಆದಾಗ ನಾವು ಹೊರಗಡೆ ಪದಾರ್ಥಗಳು, ರೋಡ್ ಸೈಡಲ್ಲಿ ಮಾಡಿರುವಂಥದ್ದು, ರಾ ವೆಜಿಟಬಲ್ಸ್ ಆ್ಯಂಡ್ ಸಲಾಡ್ಸ್, ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಾಗಲಿ ಸಲಾಡ್ಸ್ನೆಲ್ಲ ನಾವು ತಿನ್ನೋದು ಅವಾಯ್ಡ್ ಮಾಡಬೇಕು. ಯಾಕಂದರೆ ಜನರಲಿ ಸಲಾಡ್ಸ್ನ ಅವರು ಫ್ರೆಶ್ ಆಗಿ ಕಟ್ ಮಾಡದೆ ಬೈ ಚಾನ್ಸ್ ಕಟ್ ಮಾಡಿ ಇಟ್ಟಿದ್ರೆ ಅದರಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಬ್ಯಾಕ್ಟೀರಿಯಲ್, ಸಾಲ್ಮೊನೆಲ್ಲಾ, ವೈರಲ್ ಅಥವಾ ಟಾಕ್ಸಿನ್ ಇಂಡ್ಯೂಸ್ಡ್ ಡಯೇರಿಯಾನ ಉತ್ಪತ್ತಿ ಮಾಡುತ್ತೆ. ಸೊ ಒಂದ್ಸತಿ ಡಯೇರಿಯಾ ಆಯಿತು ಅಂದರೆ ನಮಗೆ ಮೈಯಲ್ಲಿ ನೀರಿನಂಶ ಕಮ್ಮಿ ಆಗಿ
ಹೊಸ ಕಿಡ್ನಿಗೆ ನೀರಿನಂಶ ಕಮ್ಮಿ ಆಗಿದ ತಕ್ಷಣ ಆಟೋಮ್ಯಾಟಿಕಲಿ ಕ್ರಿಯಾಟಿನ್ ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ನಿಂದಾಗಿ ಹೊಟ್ಟೆಯಲ್ಲಿರುವಂಥ ಬೇರೆ ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗ್ತವೆ. ಅದು ಆಕ್ಟಿವೇಟ್ ಆಗಿ ರಿಜೆಕ್ಷನ್ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಹೊರಗಡೆ ಊಟ, ಕಲುಷಿತ ನೀರು ಅಥವಾ ಬಾಟಲ್ಡ್ ಇಲ್ಲೇ ಇರುವಂಥ ನೀರನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ಸೇವನೆ ಮಾಡೋದ್ರಿಂದ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟ್ರಾನ್ಸ್ಪ್ಲಾಂಟ್ ಆಗಿದ್ದ ಪೇಷಂಟ್ ಲೈಫ್ ಲಾಂಗ್ ಹೊರಗಡೆ ರೋಡ್ ಸೈಡ್ ಊಟ ಮಾಡಬಾರ್ದು. ಆದರೂ ಒಂದಷ್ಟು ಜನಕ್ಕೆ 3 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ ಅವರ ಆರೈಕೆ ಇರುತ್ತೆ. ಅಂದರೆ ನಮ್ಮ ದೇವರ ಹತ್ರಕ್ಕೆ ಹೋಗ್ಬೇಕು, ಯಾರೋ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು ಅನ್ನುವಾಗ ಆನ್ ದ ವೇ ಹೋಗ್ಬೇಕಾದ್ರೆ ಬಿಸಿ ಬಿಸಿ ಇರುವಂಥ ಪದಾರ್ಥಗಳು ಹೋಟೆಲಲ್ಲಿ ತಿನ್ಬೋದು. ಅದರಲ್ಲಿ ಇಡ್ಲಿ, ಪೂರಿ, ಈ ಥರ ಫ್ರೆಶ್ ಆಗಿ ಮಾಡುವಂಥ ದೋಸೆ, ಈ ಥರದ್ದು ತಿನ್ಬೋದು. ಆದರೆ ಹಳೆಯದಾಗಿ ಮಾಡಿಟ್ಟಿರುವಂಥ ಚಟ್ನಿ ಅಥವಾ ಸಾಂಬಾರ್ ಈ ಥರ ಅಂಶಗಳನ್ನ ತಿನ್ನದೇ ಇರೋದು ಒಳ್ಳೆಯದು. ಸೊ ಯಾವುದೇ ಫ್ರೆಶ್ ಆಗಿ ಹಾಟ್ ಆಗಿ ಪ್ರಿಪೇರ್ ಮಾಡುವಂಥ ಫುಡ್ನ ತಿನ್ಬೋದು. ರೋಡ್ ಸೈಡ್ ಫುಡ್ಸು ಮತ್ತು ಕಟ್ ಫ್ರೂಟ್ಸು, ರೋಡಲ್ಲಿರುವಂಥದ್ದು ತೊಟ್ಟು ತೆಗೆದೆ ಫ್ರೂಟ್ಸ್ಗಳನ್ನ ತಿನ್ನೋದು ಅವಾಯ್ಡ್ ಮಾಡಬೇಕು. ಜನರಲಿ ಫಸ್ಟ್ 1 ಮಂತ್ ನಾವು ನಾನ್ ವೆಜ್ ಫುಡ್ಡನ್ನು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಫಿಶ್ಶೇ ಆಗಲಿ ಚಿಕನ್ನೇ ಆಗಲಿ ಕ್ಲೀನ್ ಅಟ್ಮಾಸ್ಫಿಯರಲ್ಲಿ ಕಟ್ ಮಾಡಿರಲ್ಲ. ನಾವು ಅದು ತಂದ್ರೂ ಒಂದು 4-5 ಸತಿ ಕ್ಲೀನಾಗಿ ವಾಶ್ ಮಾಡಿ ಅದರಲ್ಲಿರುವ ಇನ್ಫೆಕ್ಷನ್ಸ್ನೆಲ್ಲ ಕ್ಲಿಯರ್ ಮಾಡಿನೇ ತಿನ್ನಬೇಕಾಗತ್ತೆ. ಸೊ ಫಸ್ಟ್ 3 ಮಂತ್ಸು ಕ್ರಿಟಿಕಲ್ ಪೀರಿಯಡ್. ಯಾಕಂದರೆ ನಿಮ್ಮ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಆಗಿರುತ್ತೆ. ಅದು ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಮೇಲೆ ಇಮ್ಯುನಿಟಿನ ಇಂಪ್ರೂವ್ ಮಾಡ್ತಾ ಇರುವಾಗ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದು ಡಾಕ್ಟರ್ ಸಂಕಲ್ಪ ಇರುತ್ತೆ. ಸೊ ಅದನ್ನು ಫಾಲೋ ಮಾಡೋಕ್ಕೆ ನೀವು ಈ ಫುಡ್ಡಲ್ಲಿ, ಡಯಟಲ್ಲಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಇದಲ್ಲದೆ ನಾವು ಬೇರೆ ಹೊರಗಡೆ ಹೋಗಿ ಊಟ ಮಾಡೋದ್ರಿಂದ ಅದರಲ್ಲಿ ಯಾವ ಥರ ಆಯಿಲಲ್ಲಿ ಮಾಡಿರ್ತಾರೆ, ಯಾವ ಥರ ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡಿರ್ತಾರೆ, ಅಥವಾ ಯಾವ ಪರ್ಸನ್ ಮಾಡಿರ್ತಾನೆ ಅವನಿಗೇನಾದ್ರು ಇನ್ಫೆಕ್ಷನ್ ಇದೆಯಾ ಅನ್ನೋದೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ಆದ್ದರಿಂದ ಹೊರಗಡೆ ಫುಡ್ನ ಅವಾಯ್ಡ್ ಮಾಡೋದು ಉತ್ತಮ. ಸೊ ಕಮಿಂಗ್ ಟು ಟ್ಯಾಬ್ಲೆಟ್ಸ್, ಟ್ಯಾಕ್ರೋಲಿಮಸ್, ಮೈಕೋಫಿನಲೇಟ್ ಆ್ಯಂಡ್ ಸ್ಟಿರಾಯ್ಡ್, ಈ 3 ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನಾವು ಈ ಟ್ಯಾಕ್ರೋಲಿಮಸ್ ಅನ್ನೋ ಡ್ರಗ್ದು ಲೆವೆಲ್ಸ್ ಚೆಕ್ ಮಾಡ್ತಾ ಇರ್ತೀವಿ. ಅದನ್ನು ನಾವು ಟ್ಯಾಕ್ ಲೆವೆಲ್ ಅಂತ ಕರಿತೀವಿ. ಈ ಟ್ಯಾಕ್ ಲೆವೆಲ್ ಮಾಡುವಾಗ ನಾವು ಜನರಲಿ ಬೆಳಗ್ಗೆ 6:50 ಅಥವಾ ಸಾಯಂಕಾಲ 6:50ಕ್ಕೆ ಬ್ಲಡ್ಡನ್ನು ಕೊಡಬೇಕಾಗಿರೋದು. ಯಾವುದೋ ಟೈಮಿಗೆ ಕೊಟ್ಬಿಟ್ಟು ಯಾವುದೋ ಲೆವೆಲ್ ಮಾಡಿಸೋದು ಅಲ್ಲ. ಇದನ್ನು ಸಮಯ ಪ್ರಯುಕ್ತವಾಗಿ ಕರೆಕ್ಟಾಗಿ 6:50 ಅಂದರೆ 6:50ಗೆ ರಕ್ತವನ್ನು ಕೊಡಬೇಕು. ಅದು ಕೊಟ್ಟಾಗ ನಮಗೆ ಕರೆಕ್ಟ್ ರಿಪೋರ್ಟ್ ಬರುತ್ತೆ. ಬೈ ಚಾನ್ಸ್ ನೀವೇನಾದ್ರು ವ್ಯತ್ಯಾಸ ಮಾಡಿ ಕೊಟ್ರಿ, ಈಗ 7 ಗಂಟೆಗೆ ಟ್ಯಾಬ್ಲೆಟ್ ತೊಗೊಂಡು 7:10ಕ್ಕೆ ಕೊಟ್ರಿ ಅಂದರೆ ಅದ್ರದ್ದು ಲೆವೆಲ್ಸ್ ತುಂಬ ಜಾಸ್ತಿ ಬರುತ್ತೆ. ನಮ್ಮ ಡ್ರಗ್ ಡೋಸಿಂಗು ಆ ಲೆವೆಲ್ಸ್ ಮೇಲೇ ಇರೋದ್ರಿಂದ ಎಕ್ಸಾಕ್ಟ್ 6:50 ಕೊಟ್ಟಾಗ ನಮಗೆ ಕರೆಕ್ಟ್ ರಿಪೋರ್ಟ್ ಸಿಗುತ್ತೆ. ಈ ಟ್ಯಾಬ್ಲೆಟ್ ಟ್ಯಾಕ್ರೋಲಿಮಸ್ ಎಷ್ಟು ಪವರ್ಫುಲ್ ಅಂದರೆ, ಒಂದು ಟ್ಯಾಬ್ಲೆಟ್ ಎಕ್ಸ್ಟ್ರಾ ತಗೊಂಡ್ರು ಕಿಡ್ನಿ ಹೋಗುತ್ತೆ, ಒಂದು ಟ್ಯಾಬ್ಲೆಟ್ ಕಮ್ಮಿ ತಗೊಂಡ್ರು ಕಿಡ್ನಿ ಹೋಗುತ್ತೆ. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಾವು ಟ್ರಾನ್ಸ್ಪ್ಲಾಂಟು, ಒಬ್ಬರು ಡೋನರ್ ಹುಡುಕಿ, ನಿಮ್ಮ ಎವ್ಯಾಲ್ಯೂಯೇಷನ್ ಮಾಡಿ, ಬರೀ ಒಂದು ಡೋಸ್ ಆಫ್ ಟ್ಯಾಬ್ಲೆಟ್ ವ್ಯತ್ಯಾಸದಿಂದ ಕಿಡ್ನಿ ಕಳ್ಕೊಳ್ಳೋದು ಎಷ್ಟು ದುರಂತವಾದ ಸಂಗತಿ. ಸೊ ಈ ದುರಂತ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಸಂಪೂರ್ಣ ಶಿಸ್ತು ವಹಿಸಬೇಕು. ಕೊಟ್ಟಿರೋ ಟ್ಯಾಬ್ಲೆಟ್ನ ಕೊಟ್ಟಿರೋ ಟೈಮ್ಗೆ ನುಂಗಬೇಕು, ಫುಡ್ಡಲ್ಲಿ ಶಿಸ್ತು ವಹಿಸಬೇಕು, ಹೈಜೀನಲ್ಲಿ ಮೇಂಟೈನ್ ಮಾಡಬೇಕು. ಯಾಕಂದರೆ ನಿಮಗೆಲ್ಲ ಗೊತ್ತು, ನಾವು ಪುನರ್ಜನ್ಮ ತಗೋಬೇಕಾದ್ರೆ ಹಳೇದೇನು ಜ್ಞಾಪಕ ಇರಲ್ಲ. ಆದರೆ ಕಿಡ್ನಿ ಕಳ್ಕೊಂಡು ಡಯಾಲಿಸಿಸ್ ಮಾಡಿ ಫಿಸ್ಟುಲಾ ಮಾಡಿಸ್ಕೊಂಡು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಮಗೆ ಹಳೇದು ಜ್ಞಾಪಕ ಇರುತ್ತೆ, ಹೊಸ ಜೀವನ ನಮ್ಮನ್ನು ಕರೀತಿರುತ್ತೆ. ಸೊ ಹೊಸ ಜೀವನದ ಕಡೆಗೆ ಹೆಜ್ಜೆ ಇಡ್ತಾ ಶಿಸ್ತಾಗಿ ಹೈಜೀನ್ ಮೇಂಟೈನ್ ಮಾಡಿ ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತಗೊಂಡು ಮುಂದುವರೆದ್ರೆ ಹಳೆಯ ಜನ್ಮದ ಜ್ಞಾಪಕವಾಗೇ ಉಳಿಯುತ್ತೆ. ನಮ್ಮ ಹೊಸ ಜನ್ಮದತ್ತಕ್ಕೆ ನಡಿಬೋದು. ಸೊ ಇದನ್ನು ಜ್ಞಾಪಕ ಇಟ್ಕೊಂಡು ನೀವು ಶಿಸ್ತಾಗಿ ಡಯಟ್, ಹೈಜೀನ್ ಆ್ಯಂಡ್ ಓವರ್ ಆಲ್ ಹೆಲ್ತ್ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ.